ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ಫುಟ ಪ್ರಪಂಚಕ್ಕೆ ಸುಸ್ವಾಗತ. ದಾಸವಾಳ ಕಡ್ಡಿಗಳನ್ನು ಕಟಿಂಗ್ಸಿಂದ ಹೇಗೆ ಬೆಳಿಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಟೈಪಲ್ಲಿ ಎಲ್ಲ ಪಾಟಿಂಗ್ ಮಿಕ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಲೋವೆರಾ ತೊಗೊಂಡು ಬಂದಿದ್ದೀನಿ. ಹಾಗೆ ನೆನೆ ಕಟಿಂಗ್ ಮಾಡಿ ನೀರಲ್ಲಿ ಇಟ್ಟಿದ್ದೆ, ಅದನ್ನು ಕೂಡ ಇವಾಗ ಹಾಕ್ತೀನಿ. ನೆನೆ ಲೇಟಾಗಿತ್ತಲ್ಲ, ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದೆ. ಈಗ ಇದನ್ನು ಈ ಚಿಕ್ಕ ಚಿಕ್ಕ ಎಲ್ಲ ಗಿಡಗಳಿಗೂ ಪಾಟ್ಗಳಿಗೂ ಹಾಕ್ಕೊಂಡು ಬರ್ತೀನಿ. ನೀರಲ್ಲಿ ಈ ರೀತಿಯಾಗಿ ಯಾವ್ಯಾವ ಗಿಡಗಳು ಅಂತ ಗೊತ್ತಾಗಲಿ ಅಂತ ಇಟ್ಟಿದ್ದೆ. ಇದು ತುಂಬ ಎಳೆ ಕಡ್ಡಿ ಇದೆ, ಡೌಟು. ಆದರೂ ಇಲ್ಲಿ ನೋಡೋಣ, ಟ್ರೈ ಮಾಡೋಣ ಅಂತ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇದನ್ನು ಹೀಗೆ ಅಲೋವೆರಾ ಜೆಲ್ಲಲ್ಲಿ ಡಿಪ್ ಮಾಡಿ ಹಾಕ್ತೀನಿ. ಇದು ಸ್ವಲ್ಪ ದಪ್ಪ ಕಡ್ಡಿ ಇದೆ, ಚಿಕ್ಕ ಪಾಟಿಗೆ ಬೇಡ ಅಂಥೇಳಿ ಇದಕ್ಕೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕಟ್ ಮಾಡಿದ್ವಲ್ಲ, ಇಲ್ಲಿಗೆ ಸ್ವಲ್ಪ ಈ ಥರ ಫಂಗಿಸೈಡ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಲೋವೆರಾನಲ್ಲಿ ಈ ರೀತಿ ಡಿಪ್ ಮಾಡ್ಕೊತೀನಿ. ಡಿಪ್ ಮಾಡಿಕೊಂಡು ಇದನ್ನು ಇದೇ ರೀತಿಯಾಗಿಯೇ ಇವತ್ತು ಎಷ್ಟು ಗಿಡಗಳನ್ನ ಹಾಕೋದಕ್ಕಾಗತ್ತೆ ಹಾಕಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಎಲ್ಲದಕ್ಕೂ ನೋಡಿ ಈ ರೀತಿ ಕಡ್ಡಿನ ಹಾಕಿದ್ದೀನಿ. ಮತ್ತು ಈ ಎಡ್ಜ್ಗೆ ಫಂಗಿಸೈಡನ್ನು ಹಾಕಿದ್ದೀನಿ. ಎಷ್ಟು ಕಡ್ಡಿಗಳನ್ನ ನೆಟ್ಟಿದ್ದೀನಿ, ಆದರೆ ಇನ್ನೂ ಸ್ವಲ್ಪ ಕಡ್ಡಿಗಳಿದೆ. ಮತ್ತು ಅಲ್ಲೂ ಕೂಡ ಇದೆ. ಈಗ ಟೈಮ್ ಆಗಿದೆ, ಮತ್ತು ಇದಕ್ಕೆಲ್ಲ ನೀರು ಹಾಕಿ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊಳಗಡೆ ಟೈಮ್ ಆಗುತ್ತೆ. ಹಾಗಾಗಿ ಇವಾಗ ಇಷ್ಟೇ, ಉಳಿದಿದ್ದನ್ನು ನಾಳೆ ಮಾಡ್ಕೊತೀನಿ. ಇವಾಗ ಎತ್ತಿಟ್ಕೊಂಡ್ಬಿಡ್ತೀನಿ. ಇವತ್ತು ಕೂಡ ಉಳಿದಿರ್ತಕ್ಕಂಥ ಕಡ್ಡಿಗಳನ್ನೆಲ್ಲನೂ ರೀತಿಯಾಗಿ ರಿಪಾಟ್ ಮಾಡಿ ಇಟ್ಟಿದ್ದೀನಿ. ಓದಿದೆ ಅದಕ್ಕೆಲ್ಲ ಹಾಕಿದ್ದೀನಿ. ಯಾವ ಕಡ್ಡಿನೂ ವೇಸ್ಟ್ ಮಾಡಲಿಲ್ಲ. ನೋಡೋಣ ಯಾವ್ದು ಬರುತ್ತೆ ಬರಲಿ ಅಂತ ಹಾಕಿದ್ದೀನಿ. ಫಿಲಪ್ ಆಯಿತು. ಮತ್ತು ಇದು ನಾನು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕಟ್ಟಿಂಗ್ ಸಿಕ್ಕಿತ್ತು, ಪ್ರೂನಿಂಗ್ ಮಾಡಿದೆ. ಪ್ರೂನಿಂಗ್ ಮಾಡಿರೋದ್ರೆಲ್ಲ ಹಾಕಿದ್ರಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. 3 ಕಡ್ಡಿ ಹಾಕಿದೆ, 3ರಲ್ಲಿ 2 ಕಡ್ಡಿ ಚಿಗುರು ಬಂದಿದೆ. ನೋಡಿ 2 ಕಡ್ಡಿ ಚಿಗುರು ಬಂದಿದೆ. ಇದು ಚಿಗುರು ಬಂದಿಲ್ಲ, ಇನ್ನೂ ಬಂದಿಲ್ಲ. ಇವೆರಡು ಬಂದಿದೆ. ಮತ್ತು ನೋಡಿ ಅದು ಆಲ್ರೆಡಿ ಅದೊಂದು ನೋಡಿ, ಅದು ಮೊಗ್ಗು ಕಚ್ಚಿದೆ, ಅದು ಕೂಡ ಕಟಿಂಗ್ ಹಾಕಿರೋದು. ಇಡೋದಕ್ಕೆ ಜಾಗ ಇಲ್ಲದೇ ನೋಡಿ ಈ ರೀತಿಯಾಗಿ ಎಲ್ಲ ಕಡೆನೂ ಇಟ್ಟಿದ್ದೀನಿ. ನೋಡಿ ಅಲ್ಲೆಲ್ಲ ಇಟ್ಟಿದ್ದೀನಿ. ನೋಡಿ ಇದು ಮೊಗ್ಗು ಬಂದಿದೆ ನೋಡಿ, ಆಲ್ರೆಡಿ ಅಲ್ಲೇ ಕಟಿಂಗ್ಸಲ್ಲೇ ಮೊಗ್ಗು ಬಂದಿದೆ. ಫ್ಲವರ್ ನೋಡ್ತೀನಿ. ನನ್ನ ಫ್ರೆಂಡ್ಸ್ಗಳು ಕೂಡ ಕೇಳ್ತಾಯಿದ್ರು
ಯಾರಾದರೂ ಫ್ರೆಂಡ್ಸ್ಗೆ ಇದನ್ನು ಕೊಟ್ಬಿಡ್ತೀನಿ. ನೋಡಿ ಎಲ್ಲ ಹತ್ರನೂ ಈ ರೀತಿಯಾಗಿ ಇಟ್ಟಿದ್ದೀನಿ. ಇದು ಖಾಲಿ ಪಾಟ್ ಇತ್ತು, ಹಾಗಾಗಿ ಇದಕ್ಕೆ ಇಲ್ಲಿಟ್ಟಿದ್ದೀನಿ. ಏನೋ ಹಾಕಿದ್ದಾರೆ ಅಂದ್ಕೋಬೇಡಿ. ನೋಡಿ ಇದ್ರದ್ದು ಒಣಗಿರೋದು ಇಲ್ಲಿ ಉದುರಿದೆ. ಮತ್ತು ಇಲ್ಲಿ ಬಸ್ಲೆ ಹಾಕಿದೆ, ಬಸ್ಲೆದ್ರೊಳಗಡೆನೂ ಇಟ್ಟಿದ್ದೀನಿ. ಡ್ರ್ಯಾಗನ್ ಫ್ರೂಟು ಮತ್ತು ಕರ್ಬೇವಿನ ಸೊಪ್ಪಿನ ಗಿಡ ಅದನ್ನು ಬಿಟ್ಟಿಲ್ಲ, ಅದರೊಳಗಡೆನೂ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಬ್ರಹ್ಮಕಮಲದಲ್ಲೂ 2 ಇಟ್ಟಿದ್ದೀನಿ. ಮತ್ತು ಇದು ಸ್ಫಟಿಕ ಗಿಡ, ಯಾಕೋ ಇದು ಹೋಯಿತು, ಇದು ಸ್ಫಟಿಕ ಅನಿಸುತ್ತೆ. ಯಜ್ಞ ತೆಗೆದ್ಬಿಟ್ಟಿತ್ತು, ಮತ್ತು ಅದನ್ನು ಹಾಕಿದೆ, ಹಂಗಾಗಿ ಹೋಯ್ತು ಅನಿಸುತ್ತೆ. ಬೇರೆ ಇದೆ, ಹಾಕ್ತೀನಿ. ಎಲ್ಲೊಂದು ಇಟ್ಟಿದ್ದೀನಿ. ಮತ್ತು ಹಾಗೆ ಇಲ್ಲೊಂದು ನೋಡಿ, ಇಲ್ಲೊಂದು ಇಲ್ಲೂ ಒಂದು ಇಟ್ಟಿದ್ದೀನಿ. ಮತ್ತು ಹಾಗೆ ಇಲ್ಲಿ ಒಂದು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಶಂಖಪುಷ್ಪದಲ್ಲಿ, ಮತ್ತು ಹಾಗೆ ಇಲ್ಲೊಂದು ಸ್ಫಟಿಕ ಗಿಡದಲ್ಲಿ ಎಲ್ಲ ಕಡೆನೂ ಹಿಂಗೆ ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಎತ್ತಿಟ್ಕೊತೀನಿ. ಇದು ಈ ಪಾಟು ಎಲ್ಲ ಈ ಥರ ಹಾಳಾಗಿತ್ತು, ಆದರೂ ಪರವಾಗಿಲ್ಲ, ಕಟಿಂಗ್ಸ್ ಹಾಕೋಕ್ಕಲ್ವಾ ಅಂಥೇಳಿ ಆ ಪಾಟೇನೂ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ವಿಡಿಯೋ ಪೂರ್ತಿ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹೈಪ್ ಅಂತ ಇರುತ್ತೆ, ಹೈಪ್ ಅಂತ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.